ಸೊ ಟೈಮ್ ಒಂದು ಎಕ್ಸಾಕ್ಟ್ 4 o'clock. ಸೊ ಬಿಟ್ಟಿದ್ದೀರಿ. ಸೊ ನೈಟ್ ನಿದ್ದೆ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 hours 3 hours ಮನಗಿದ್ದೀರಿ ಅಷ್ಟೇ. ಅರೌಂಡ್ ಒಂದು 11 o'clock ನಾನು ಮನ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅರೌಂಡ್ ಒಂದು 11 o'clock ನಾನು ಮನಗಿದ್ದು, ಎದ್ದಿದ್ದು 2 o'clock. ನಿದ್ದೆ ಇಲ್ಲ ಗುರು. ಸೊ ಯಾಕಂದರೆ ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಬೇಗ ಬಿಡ್ತಾಯಿದ್ದೀರಿ. ಸೊ ಬೇಗ ಬಿಸಿಲು ಜಾಸ್ತಿ ಹಾಕಿದ ಮುಂದೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಹೊಡ್ಬಿಡೋಣ ಅಂತ. ಆಫ್ಟರ್ 12 ಎಲ್ಲ ಕಷ್ಟ ಗುರು ಓಡಿಸೋದು ಗಾಡಿನ. ಅರೌಂಡ್ ನನಗೆ 11 ಗಂಟೆ ಮೇಲೆ ಹೆವಿ ಬಿಸಿಲು ಇರುತ್ತೆ. ಸೊ ಆ್ಯಕ್ಚುಲಿ ಸುದೀಕ್ಷನ್ ಬಂದು ಪಿಕ್ ಮಾಡಿದ್ದಾನೆ ನೋಡಿ. ಸುದೀಕ್ಷನ್ ರೈಡರ್ ಆಗ್ಬಿಟ್ಟಿದ್ದಾನೆ ಆಫ್ಟರ್ 4 months. ಸುದೀಕ್ಷನ್ ಗಾಡಿ ಅವ್ರನ್ನ ಓಡಿಸ್ತಾ ಇದ್ದಾರೆ. ಸೊ ಸಾಗರ್ ಬಂದು ನಮ್ಮ ಸರ್ಕಲಲ್ಲಿ ವೆಯ್ಟ್ ಮಾಡ್ತಾಯಿದ್ದಾನೆ. ಸೊ ಇನ್ನೂ ಒಂದು 11 ಜನ ಬರ್ತಾ ಇದ್ದಾರೆ ಗುರು. ಮಜಾ ಕೂಲ್. ಇನ್ನೊಂದು 11 ಜನ ಬರ್ತಾ ಇದ್ದಾರೆ. ಸೊ ಎಲ್ಲ ಆನ್ ದ ವೇ ಮೀಟ್ ಆಗ್ತಾಯಿದ್ದಾರೆ. ಸೊ ಬನ್ನಿ ಆನ್ ದ ವೇ ಮಾತಾಡ್ಕೊಂಡು ಹೋಗೋಣ. ಸುದೀಕ್ಷನ್ ಅವರು ಡ್ರೈವಿಂಗ್ ಸೀಟ್ ಕೊಡ್ತೀರ ನಮ್ಮ ಟ್ಯಾಲೆಂಟ್ನೆಲ್ಲ ತುಳಿತಾ ಇದ್ದಾರೆ ನೋಡಿ. ವ್ಯೂವರ್ಸ್ ನಿಮಗೂ ಬೇಜಾರಾಗ್ತಾ ಇದೆಯಲ್ಲ ನಾನು ಡ್ರೈವರ್ ಸೀಟಲ್ಲಿ ಗೊತ್ತಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಹಿಂಗೆಲ್ಲ ಮಾಡಬೇಡ ಸುದೀಕ್ಷನ್ ಅಂತ. ಇನ್ ಕೇಸ್ ನಾನೇನೋ GTಯಲ್ಲಿ ಬಂದಿದ್ದರೆ ಅದೇ ಥರ ಹೋಗ್ತಾ ಇದೆ ಅವ್ನ ಪಕ್ಕದಲ್ಲಿ. ಹಿಂಗೆ ಅವ್ನಿಗೆ ಬೆಳೆ ಹಿಡಿಸ್ಕೊಂಡು ಹೋಗ್ತಾ ಇದ್ದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾ ಓಡಿಸ್ರಿ ಅಂತ ಒಬ್ಬರು ಓಡಿಸಲ್ಲ ಗಾಯ್ಸ್. ನೋಡಿ ಲಾಸ್ಟ್ ಇವನ್ ಗಾಡಿ ಕೂಡ ನಾನೇ ಓಡಿಸಿ ಇದು ಮಾಡಿದೆ. ಲಾಸ್ಟ್ ಇವನ್ ಗಾಡಿ ನೋಡ್ದ ನಾವೇ ಆನ್ ಮಾಡಿಕೊಟ್ರಿ. ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ನು ಗ್ರೂಪಲ್ಲಿ ಇರಬೇಕು ಅಂತ ಅರ್ಥ. ಆ ಬ್ಯಾಗ್ನ ಹಾಕ್ಕೊಂಡಿರೋದೆ ಉಲ್ಟಾಗ್ರು. ಅವ್ನು ಬ್ಯಾಗ್ ಉಲ್ಟಾ ಹಾಕೋಬಿಟ್ಟು ಬ್ಯಾಗ್ ಉಲ್ಟಾ ಹಾಕೋ. ಸುದೀಕ್ಷನ್ ಬೇರೆ ನನಗೆ ಡ್ರೈವಿಂಗ್ ಸೀಟ್ ಕೊಡ್ತಾರೆ ಟ್ಯಾಲೆಂಟ್ ಎಲ್ಲ ತುಳಿತಾವನೆ. ಇನ್ನು ಮುಂದೆ ಹಾಕು ಫುಲ್ ಮುಂದೆ ಹಾಕು. ಅವ ನಿನ್ನ ಟ್ಯಾಂಕು ಕ್ರಾಚ್ ಬಿಡಲ್ಲ. ಕರೆಕ್ಟ್ ಹಾಕೋ ಕೂಲಾಗಿರುತ್ತೆ. ಇನ್ನು ಮುಂದೆ ಹಾಕೋ ಬೇಕಾದ್ರೆ ನಿಂಗೆ ಬೇಕು ಅಂದರೆ. ಹೆಂಗೈತೆ? ಸೊ ನೀವೇನು ನೋಡ್ತಾ ಇದ್ದೀರಾ ಈ ಬೈಕ್ಸ್ ಎಲ್ಲ ನಮ್ಮ ಬ್ಯಾಚ್ ಆಗಿರೋ. ಸೊ ಲಾಸ್ಟ್ ಟೈಮು ಅನಂತಪುರ ಹೋಗ್ತಾಯಿದ್ರಲ್ಲ, ಶ್ರೀಶೈಲಂ ಹೋಗ್ಬೇಕಾದ್ರೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ರಿ. ಸೊ ಲಾಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ರಿ. ಸೊ ನೋಡ್ತಾ ಇದ್ದೀರಾ ನಮ್ಮಲ್ಲಿ ಇವತ್ತೊಂದು CB 650 ಒಂದು ಬಂದಿದೆ. ಮತ್ತು NSಗಳು ಜಾಸ್ತಿ ಇದ್ದಾವೆ. ಸಾಗರ್ ಅವರು DB ಕಿಲ್ಲರ್ ತೆಗಿತಾ ಇದ್ದಾರೆ. ಏನಕ್ಕಪ್ಪ ಸುಂಡ್ಗಳು ಮಾಡೋಕ್ಕೆ ರೋಡಲ್ಲಿ ಡೀಸೆಂಟಾಗಿ ಬರೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಯಾವುದೋ ಜಾತ್ರೆಗೆ ಸೈಲೆನ್ಸರ್ಗಳು ಹಾಕ್ಬಿಡ್ತೀರಾ, DB ಕಿಲ್ಲರ್ಗಳು ತೆಗೆದುಬಿಡ್ತೀರಾ, ರೋಡೆಲ್ಲ ಪಟ 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 ಅಂತೀರಾ. ಹೌದು ಹಂಗಂತಾರ ಅವನ ಹತ್ರ DB ಕಿಲ್ಲರ್ ಹಾಕೇ ಇಲ್ಲ ಅವನು. ಅದಕ್ಕೆ ನಾನು ತಂದಿಲ್ಲ ಸೌಂಡ್ ಬರುತ್ತೆ ಗಾಡಿ ಅಂತಂತ. ಕಷ್ಟ ಬೀಳ್ತಾಯಿದೆ ಮಚ್ಚ. ಅದಕ್ಕೆ ಹೇಳಿದೆ ಸೈಲೆನ್ಸರ್ ಸ್ವಲ್ಪ ಆರಲಿ ಆಮೇಲೆ ಬಿಚ್ಚುವೆ ಅಂತ. ಬಂದ್ಬಿಡ್ತು ಕೈ ಸುಟ್ಕೊಂಡ್ಬಿಡ್ತೀನಿ. ಸೊ ಆಕ್ಚುಲಿ ಲಾಸ್ಟ್ ಟೈಮ್ ಶ್ರೀಶೈಲಂ ರೈಡ್ ಹೋಗ್ತಾ ಇದ್ರಲ್ಲ, ಸೊ ಆಗ ಇಲ್ಲಿ ಬ್ರೇಕ್ಫಾಸ್ಟ್ ಆಕ್ಚುಲಿ ಅನ್ಕೊಂಡು ಏನಕ್ಕೆ ಸ್ಟಾರ್ಟ್ ಮಾಡೋದು? ಅದು ಆಕ್ಚುಲಿ ನನಗೆ ಸ್ಟಾರ್ಟ್ ಮಾಡೋದು ಅದಕ್ಕೆ. ಸೊ ಆಕ್ಚುಲಿ ಲಾಸ್ಟ್ ಟೈಮ್ ಶ್ರೀಶೈಲಂ ರೈಡ್ ಹೋಗ್ಬೇಕಾದ್ರೆ ಸೇಮ್ ಸ್ಪಾಟ್ ಅಲ್ಲಿ ಬ್ರೇಕ್ಫಾಸ್ಟ್ ನಿಲ್ಸಿದ್ರಿ. ಸೊ ಟೇಸ್ಟ್ ಚೆನ್ನಾಗಿದೆ ಅಂತ ಮತ್ತೆ ಇಲ್ಲಿ ನಿಲ್ಸಿದ್ರಿ. ಬಟ್ ಏನಂದ್ರೆ ಇಲ್ಲಿ ಟೈಮ್ ತುಂಬಾ ವೇಸ್ಟ್ ಮಾಡ್ತಾರಪ್ಪ ಹುಡುಗರು. ಇಡ್ಲಿ ಹೇಳಿ ಫಸ್ಟು. ಇಡ್ಲಿ ವಡೆ ಸಾಂಬಾರ್ ಡಿಪ್ಪು. ಸೊ ಆಕ್ಚುಲಿ ಲಾಸ್ಟ್ ಟೈಮ್ ಶ್ರೀಶೈಲಂ ರೈಡ್ ಹೋಗ್ತಾ ಇದ್ರಲ್ಲ, ಸೊ ಆಗ ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ನಿಲ್ಸಿದ್ರು. ಟೇಸ್ಟ್ ಚೆನ್ನಾಗಿದೆ ಅಂತ ಇಲ್ಲಿ ನಿಲ್ಸಿದ್ರಿ. ಸೊ ಹೆಸರು ಬಂದು ಸಮರ್ಸ್ ವೆಜ್. ಸೊ ಬನ್ನಿ ಒಳಗೆ ನೋಡ್ತೀನಿ ಹೇಗಿದೆ ಅಂತ. ಸೊ ಲಾಸ್ಟ್ ಟೈಮ್ ಏನು ಆರ್ಡರ್ ಮಾಡಿದ್ರಿ? ಇಡ್ಲಿ ವಡೆ ಒಂದು ರೈಸ, ಸೇಮ್ ಅದೇ ಆರ್ಡ್ರು ಈ ಸತಿ ಇದೆಲ್ಲ. ಸೊ ಬ್ರೇಕ್ಫಾಸ್ಟ್ ಆಯಿತು. ಸೊ ಬೈಕ್ ಲೈನ್ ಅಪ್ ಮಾಡಿ ಫೋಟೋಶೂಟ್ ಮಾಡ್ಕೊತ ಇದ್ರಿ. ಟೋಟಲ್ 9 ಬೈಕ್ಸ್ ಇದೆ, 40 ಮೆಂಬರ್ಸ್. ನೋಡಿ ಬಾಯ್ಸ್ ಫುಲ್ಲು ಕ್ರೇಜಿ, ಎಲ್ಲ ರೀಲ್ಸ್ ಮಾಡ್ತಾಯಿದ್ದಾರೆ. ಸೊ ನನ್ನ ಬೈಕ್ ಮಿಕ್ಸ್ ಆಗಿದೆ, ನನ್ನೊಂದು ಇದು ಚೆನ್ನಾಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹಂಗೆ. ಬೇಗ ಪಟ್ಟಂತ ಹತ್ತೋದೆಲ್ಲ ಬೇಡ, ಹಂಗೇಳಿ. ಫೈನಲಿ ಡ್ರೈವರ್ ಸೀಟ್ ಬಂದಪ್ಪ.
ಸೊ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮುಗೀತು. ಸೊ ನಾವು ನೆಕ್ಸ್ಟ್ ಬಂದು ಇವಾಗ ಪೆನುಕೊಂಡ ಫೋರ್ಟ್ ಇದೆ, ಇಲ್ಲಿಂದ 40 ಕಿಲೋಮೀಟ್ರು. ಸೊ 45 ಮಿನಿಟ್ಸ್ ನೋಡ್ತಾ ಇದೆ. ಸೊ ಪೆನುಕೊಂಡ ಫೋರ್ಟ್ ಆ್ಯಕ್ಚುಲಿ ನಾವು ತುಂಬ ಸತಿ ಅಂದ್ಕೊಂಡಿದ್ದೀರಿ, ಯಾಕಂದ್ರೆ ರೀಸೆಂಟ್ ಟೈಮ್ಸಲ್ಲಿ ವೈರಲ್ ಆಗಿತ್ತು ತುಂಬ. ಸೊ ಹೋಗೋಕ್ಕಾಗಿಲ್ಲ ಆ ಟೈಮಲ್ಲಿ. ಸೊ ಈಗ ಹೋಗ್ತಾ ಇದ್ದೀರಿ. ಸೊ ಬನ್ನಿ. ಸೊ ನೀವು ನೋಡಿದ್ರಲ್ಲ ಲೈನಪ್ ಎಲ್ಲ ಹೇಗಿದೆ ಬೈಕ್ದು ಏನು. ಸೊ ಪೆನುಕೊಂಡ 36 ಕಿಲೋಮೀಟ್ರು, ಅನಂತಪುರ್ 114. ಹೌದು, ಕರ್ನಾಟಕ ಮುಗಿದಿದೆ ರೋಡ್ ಚೇಂಜು. ಈ ಥರ ಹೈವೇಲಿ ಗಾಡಿ ಓಡಿಸಿ ಎಷ್ಟು ದಿನ ಆಗಿತ್ತು ಗುರು? ಒಂದು 4 ತಿಂಗಳಾಗಿತ್ತು ಗುರು. ಕ್ಲೀನಾಗಿ ಹೈವೇ ಗಾಡಿ ಎತ್ಕೊಂಡು ಇಳಿದು ಆಫ್ಟರ್ ಅ ಲಾಂಗ್ ಟೈಮ್. ಅದು ಒಂದು ಸ್ವಲ್ಪ ಒಂದು ರೇಂಜ್ ದೊಡ್ಡ ರೈಡ್ ಹೋಗ್ತಾ ಇದ್ದೀರಿ, ಖುಷಿ. ನಮಗೂ ಗಾಡಿಗಳು ಎತ್ಕೊಂಡು ರೋಡ್ಗೆ ಇಳಿದ್ರೆ ಮನ್ಸ್ಕೊಂಡು ನೆಮ್ಮದಿ. ಅದು ಬಿಟ್ಬಿಟ್ಟು ತಿಂಗಳೆಲ್ಲ ಕೆಲಸ ಅಂತ ಇದ್ರೆ ಆಗೋ ಕಥೆನೇ ಅಲ್ಲ ನಮಗೆ. ಒಳಗಿರೋ ಸ್ಪೇರ್ ಪಾರ್ಟ್ಗಳೆಲ್ಲ ಜಾಮ್ ಆಗ್ಬಿಟ್ಟಿರ್ತಾವೆ ನಮಗೆ. ಬಟ್ ಆದ್ರೂ ಆ 650 ಹೋಂಡಾ 650 F1 ಅಲ್ಲ ಮಚ್ಚ, ಮೆಚ್ಚಬೇಕು. ಅಷ್ಟು ಪವರ್ ಗಾಡಿ ಇಟ್ಕೊಂಡ್ರೆ ನಮ್ಮ ಜೊತೆನೇ ಬರ್ತಾ ಇದ್ದಾನೆ. ಸೊ ಗಾಯ್ಸ್, ಫೈನಲಿ ಪೆನುಕೊಂಡ ರೀಚ್ ಆಗಿದ್ದೀರಿ. ಸೊ ಎಂಟ್ರೆನ್ಸ್ ನೋಡಿ ಇಲ್ಲೇ ಇದೆ, ನಮ್ಮ ಬಾಲಯ್ಯ ಕಾನ್ಸ್ಟಿಟ್ಯೂನ್ಸಿ ಇದು. ಜೈ ಬಾಲಯ್ಯ ಫ್ಯಾನ್ಸ್ ಎಲ್ಲ ಕಮೆಂಟಲ್ಲಿ ಜೈ ಬಾಲಯ್ಯ ಅಂದ್ಬಿಟ್ರಪ್ಪ. ನಮ್ಮ ಹಿಂದೆ ಒಬ್ಬನವನೇ ಬಾಲಯ್ಯ ಫ್ಯಾನು. ಸೊ ಆ್ಯಕ್ಚುಲಿ ಪೆನುಕೊಂಡ ಹೋಗ್ಬೇಕು ತುಂಬ ದಿನ ಪ್ಲ್ಯಾನು, ಸೀರಿಯಸ್ಲಿ. ಅದಕ್ಕೆ ಮಚ್ಚ ಹೇಳೋದು ಇಂಥವು ತಗೊಳ್ರು ಅಂತ. ಎಲ್ಲಿ ಕೇಳ್ತೀರಿ? ಎಲ್ಲ ರಾಯಲ್ ಎನ್ಫೀಲ್ಡೇ ಬೇಕು ಅಂದರೆ ಹಿಂಗೆ ಹಾಕೋದು. ಈ ಒಂದು ಕಾಲದಲ್ಲಿ ತುಂಬ ಟ್ರೆಂಡಿಂಗ್ ಅಲ್ಲ ಮಚ್ಚ ಸ್ಪಾಟ್ ಇದು. ಅದು ಏನಕ್ಕೆ ಟ್ರೆಂಡಿಂಗ್ ಆಗಿ ಇವಾಗ ಟ್ರೆಂಡಿಂಗ್ ಐತೆ. ಬನ್ನಿ ಅದು ಹೆಂಗಿದೆ ಟ್ರೆಂಡಿಂಗ್ ಅಂತ. ಲೆಫ್ಟಾ ರೈಟಾ? ಸ್ಟ್ರೈಟ್ ಮಚ್ಚ. ಏನು ಇದು? ಓ, ಒಂದು ಲೆಫ್ಟ್ ಮಿಸ್ ಮಾಡಿದ್ಕೆ ಹಿಂಗ ಕ್ರೇಜಿ. ಇಲ್ಲೇನಾ? ಗೂಗಲ್ ಮ್ಯಾಪ್ ಯಾರು ನೋಡ್ತಾ ಇರೋದು? ಗೂಗಲ್ ಮ್ಯಾಪ್ ಹಿಂಗೆ ತೋರಿಸ್ತಾ ಇರೋದು. ರೇಡಿಯೇಟರ್ ರನ್ ಆಗ್ಬಿಡೈತೆ ಮಚ್ಚ, ರೇಡಿಯೇಟರ್ ರನ್ ಆಗ್ಬಿಡೈತೆ. ಆಟೋಮೆಟಿಕ್ ಇಲ್ಲ ಮಚ್ಚ, ಅದೇ ಹ್ಯಾಂಡ್ಲ್ ತುರ್ಸಿದ ತಕ್ಷಣ ಆಫ್ ಆಗುತ್ತಲ್ಲ. ಕೊಡ್ಬೇಕು ಮಚ್ಚ BMW. ಗೂಗಲ್ತಲ್ಲಿ ಪೆನುಕೊಂಡ ಊರೆಲ್ಲ ಸುತ್ತಿಸ್ಬಿಟ್ಟು ಎಲ್ಲೋ ಕರ್ಕೊಂಡೋಗಿ ಬಿಡ್ತು ಗುರು. ನೋಡಿದ್ರೆ ಲೊಕೇಶನ್ ಒಂದು ಊರು ಆಚೆಗಡೆ ಐತೆ. ಹೌದು, ಅದೇ ಹಿಂಗೆ ಔಟ್ರಲ್ಲಿ ಬಂದು ಔಟ್ರಲ್ಲಿ ಔಟ್ರ ಊರೊಳಗೆ ಹಾಸಿ ಬೇಡ. ಇವ್ರು ಕರೆಕ್ಟ್ ಹಾಕ್ಕೊಟ್ಟವ್ರು ಗೂಗಲ್ ಮ್ಯಾಪು, ನಾವೇ ಕರೆಕ್ಟ್ ಹಾಕ್ಕೊಂಡಿಲ್ಲ. ನೋಡು ಹೋಗ್ಬಿಡು, ವಾಪಸ್ ರಿಟರ್ನ್ ಬರ್ತಾವ್ರೆ. ಅಲ್ಲ, ಬೇರೆ ಟೀಮ್ ಇದು. ಬಟ್ ಕೆ ಟೀಮೇ, ಎಲ್ಲ ಕೆ ಗಾಡಿಗಳೇ ನೋಡು. ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ವೀಕೆಂಡ್ಗಳಾಗ. ಅದು ಇನ್ನರ್ ಫೀಲಿಂಗು. ನೋಡೋ ಜನ ಏನು ಅನ್ಕೊಂತಾರೆ, ಇವ್ರಿಗ ಏನೋ ಎಸ್ತೇರಕ್ಕೆ ಬೇರೆ ಕೆಲಸ ಇರಲ್ಲ ಅನ್ಕೊಂತಾರೆ. ನನಗೆ ಐತೆ ಕ್ಯಾಮ್ರಾ GoPro. ಇಲ್ಲೇ ಮಚ್ಚ ಬಂದು ನೋಡು, ಸ್ಟಾರ್ಟ್ ಆಯಿತು ರೋಡು. ಅದೇ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ನೋಡು. ಇಲ್ಲಿಂದ ರೋಡ್ ಸ್ಟಾರ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಒಂದು ಸ್ಪಾಟ್ ಫೇಮಸ್ ಆಗಬೇಕಂದ್ರೆ ಈ ಸೋಷಿಯಲ್ ಮೀಡಿಯಾನೇ ಮಚ್ಚ. ಈ ಲಾಗಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ರು ಅಂದರೆ ಇವಾಗ ಸರ್ಚ್ ಮಾಡ್ತಾರೆ ವೀಕೆಂಡಾಗಿ ಇಲ್ಲಿ ಹೋಗೋಣ ಅಂತ. ಇವನ್ ನಾನು ಹುಡುಕ್ತೀನಿ. ಸೊ ಹುಡ್ಕೊಂಡು ಜನ ಬರೋದು. ಇವಾಗ ಎಷ್ಟು ಯೂಸ್ ಆಗುತ್ತೆ ನೋಡು ಸೋಷಿಯಲ್ ಮೀಡಿಯಾ ಅಂತ. ಯಾಕೆ ಮಚ್ಚ? ನೋಡ್ಕೊಂತೀವಿ ಬಾ, ತಲೆ ಕೆಡ್ಸ್ಕೊಬೇಡ.
ನಮ್ಗ ರೇಡಿಯೇಟರ್ ಆಗ್ಬಿಟ್ರೆ ಸ್ವಲ್ಪ ಪಿಕಪ್ ಕಮ್ಮಿ ಅಲ್ಲ ರೇಡಿಯೇಟರ್ ಆನ್ ಆದ್ರೆ ಪಿಕಪ್ ಕಮ್ಮಿ ಸ್ವಲ್ಪ ಅದೇ ರಾಯಲ್ ಎನ್ಫೀಲ್ಡ್ ಗಾಡಿಯಲ್ಲಿ 650 cc ಗಾಡಿ ಸರಿನಾ ರೇಡಿಯೇಟರ್ ಇಷ್ಟಪ್ಪ ಕೊಟ್ಟಿರ್ತಾನೆ ಅದು ಇಂಜಿನ್ ಹೀಟ್ ಆಯ್ತು ಅಂದ್ರೆ ಅದನ್ನ ಗೊತ್ತಲ್ಲ ಇನ್ನು ಅದನ್ನ ಹಿಡಿಯೋಕ್ಕಾಗುತ್ತಾ ರಿವರ್ಸ್ ಎಲ್ಲ ನನ್ನ ಮಗಂದು ಆ ರಾಯಲ್ ಎನ್ಫೀಲ್ಡು ಇಂಜಿನ್ ಹೀಟಾಗಿ ಕೊಟ್ರೆ ಸರಿಯಾದ ಪಿಕಪ್ ಮಚ್ಚ ರಾಯಲ್ ಎನ್ಫೀಲ್ಡ್ ಏನು ಹೇಳಿ ನೀನು ಹೌದು ಇದು ಈ ಕಟ್ಟುಗಳವೆ ನೋಡು ಸಕ್ಕ ಚಿಕ್ಕದಾಗ ಕೊಟ್ಬಿಟ್ಟವ್ರೆ ಸ್ವಲ್ಪ ಮಾಡ್ಬೋದಾಯ್ತು ಇಲ್ಲಿ ಎಳ್ಕೊಬೋದಾಯ್ತು ಇನ್ನು ಜಾಗನ ತಾನೇ ಅದೇ ಕರು ಕರೆಕ್ಟಾಗಿ ಮಾಡಿಲ್ಲ ಶಾರ್ಪು ಮಚ್ಚ ಹಳೆ ದೇವಸ್ಥಾನಗಳವೆಲ್ಲ ಮಚ್ಚ ನಮ್ಮೂರಲ್ಲ ಅಷ್ಟೇ ಮಚ್ಚ ಅಷ್ಟೇ ಈ ಮೇಲೆ ಕಟ್ಟಿ ನೋಡು ಈ ರೈಲ್ ಫೀಲ್ಗೋಸ್ಕರ ಬರ್ತಾ ಇರೋದು ಜನ ಅಷ್ಟೇ ಅಷ್ಟೇ ಸೈಕಾಗೋಯ್ತು ತಗೋಪ್ಪ ನಾನು ಸ್ವಲ್ಪ ಹೊತ್ತಿಗೆ ಸೊ ಇಷ್ಟೊತ್ತು ರೋಡ್ ನೋಡಿದ್ರಲ್ಲ ಅದೇ ರೋಡ್ ನೋಡೋಕ್ಕೋಸ್ಕರ ಜನ ಬರೋದಿಲ್ಲಿ ಇಲ್ಲಿ ಏನಿಲ್ಲ ಅದೇ ನಮ್ಮ ರಾಮನಗರಲ್ಲಿರೋ ಬೆಟ್ಟಗಳು ಕಲ್ಲುಗಳು ಗುಟ್ಟೆಗಳು ಪೊದೆಗಳು ಅಷ್ಟೇ ರಿಟರ್ನ್ ಅಷ್ಟೇನಾ ಇದಕ್ಕೋಸ್ಕರ ಇಷ್ಟು ಕಷ್ಟ ಬಿತ್ಕೊಬಂದ್ರಾ ತಗೊಳ್ಳೋ ರೆಡಿ ಮುಂದೆ ಸೊ ಒಂದು 2 ಹಳೆ ದೇವಸ್ಥಾನಗಳಿದೆ ಗುರು ಇಲ್ಲಿ ಬಂದು ಗಾಡಿಗೆ ನಿಲ್ಸ್ಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಸೊ ಅಷ್ಟು ದೂರಿಂದ ಬಂದು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಫೋಟೋ ಶೂಟ್ ಮಾಡ್ಕೊಂಡು ಹೋಗಬೇಕು ಸೊ ಆ್ಯಕ್ಚುಲಿ ನಾವು ರೂಟ್ ಮಿಸ್ ಮಾಡಿಕೊಂಡು ಊರೆಲ್ಲ ಸುತ್ಕೊಂಡು ಬಂದಿದ್ದೀರಿ ಸೊ ನಮ್ಮ ಹಿಂದೆ ಇದ್ದವರು ಬಂದಿರ್ತಾರೆ ಅಂದ್ಕೊಟ್ರೆ ಅವ್ರು ಇನ್ನೂ ಬಂದಿಲ್ಲ ಗೂಗಲ್ ಮ್ಯಾಪ್ ಸರಿಯಾಗಿ ಆಟ ಆಡ್ತಾ ಇದೆ ಬಟ್ ಇನ್ನೊಂದು ಕೆಳಗೆ ಎಲ್ಲೂ ಬೋರ್ಡ್ ಹಾಕಿಲ್ಲ ಒಂದು ಬೋರ್ಡ್ ಹಾಕಿದ್ರೆ ಚೆನ್ನಾಗಿರೋದು ಬೋರ್ಡ್ ಇಲ್ದ್ರೆ ಸುತ್ತಿದೆ ಆಯಿತು ಹುಡುಗರು ಎಲ್ಲಂದ್ರೆ ಅಲ್ಲೆಲ್ಲ ಗಾಡಿಗೆ ನಿಲ್ಲಿಸ್ತಾರೆ ಫೋಟೋಗಳು ಹಿಡ್ಕೊತವ್ರೆ ಗುರು ಇಲ್ಲಿ ಆ್ಯಕ್ಚುಲಿ ಕಪಲ್ಸ್ ಎಲ್ಲ ಹಿಂಗೆ ಒಳಗೆ ಹೋಗ್ತಾ ಇದ್ದಾರೆ ಹೋಗಿ ಎಷ್ಟೊತ್ತಾದ್ರೂ ಬರ್ತಾ ಇದ್ದಾರೆ ಆಚೆ ಬಟ್ ಏನು ಕಾಮಿಡಿ ಅಂದರೆ ಈ ಬಿಸಿಲಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಮಚ್ಚ ಇಲ್ಲಿ ಫೋಟೋ ಶೂಟ್ ಬೇಡ ಸೊ ಇದೇ ಪೆನುಕೊಂಡ ವ್ಯೂ ನೋಡ್ಕೊಂಬಿಡಿ 2 ಬೆಟ್ಟ ಹೆಂಗೆ ನಿಂತಿದ್ದಾವೆ ಅಂತಂತ ರೋಡ್ ಪಕ್ಕದಲ್ಲಿ ಸೊ ಇದೇ ಪೆನುಕೊಂಡ ಪೋರ್ಟ್ ವ್ಯೂ ಸೊ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಹಿಡ್ಕೊತಾರೆ ಸೊ ಇಲ್ಲಿ ವ್ಯೂ ಚೆನ್ನಾಗಿದೆ ಸೊ ಈ ಹುಡುಗರು ನಿಂತು ನೋಡೋಕೆ ರೆಡಿ ಇಲ್ಲ ಗುರು ಕಾತುರ ನಮ್ಮನ್ನ ಕಾರಲ್ಲಿ ನಿಲ್ಸ್ಬಿಟ್ಟು ಅದೇನು ಫೋಟೋ ಹಿಡಿತಾನೋ ಗೊತ್ತಾಗಿಲ್ಲ ಮಚ್ಚ ಸ್ಲೋ ಮಚ್ಚ ಅಟ್ಲೀಸ್ಟ್ ಒಳಗಿಂದ ನೋಡ್ತೀನಿ ಸೊ ಎಲ್ಲ ಟಿಂಟು ಗುರು ಹ್ಞೂ ಮಚ್ಚ
ಆ್ಯಕ್ಚುಲಿ ಅದೇ ಇಲ್ಲಿ ಪಿನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಇವರು. ಡಿಸೈನ್ ಮಾಡಬೇಕಾದ್ರೆ ಆ ಥರದಲ್ಲಿ ಮಾಡ್ಬಿಟ್ಟವ್ರೆ. ಇಲ್ಲಾಂದರೆ ಮೋಸ್ಟ್ಲಿ ಬರೋರು ಇನ್ಸ್ಪೈರ್ ಆಗಲಿ ಅಂತ ಇಂಪ್ರೆಸ್ ಆಗಲಿ ಅಂತ ಹೇಳ್ಬಿಟ್ಟೆ ಹೆವಿ ಆಡ್ ಕೊಟ್ಬಿಟ್ಟವ್ರೇನೋ ಗೊತ್ತಿಲ್ಲ ಪಿನ್ಗಳು. ಹೌದೌದು. ತುಂಬ ಡೌನು. ಇದು ಇಳಿಬೇಕಾದ್ರೆ ಪ್ರಾಬ್ಲಮ್ ಇಲ್ಲ, ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರೋದು. ಇಳಿಯೋದು ಈಸಿ ತಾನೇ? ಹಾಂ, ಓಕೆ. ಸೊ ಗಾಯ್ಸ್, ಪೆನುಕೊಂಡ ಪೋರ್ಟಲ್ ಏನಿಲ್ಲ, ಈ ರೋಡ್ ಬಿಟ್ರೆ ಈ ರೋಡಲ್ಲೇ ಬರಬೇಕು, ಬೆಟ್ಟ ಹತ್ಬೇಕು. ಅಲ್ಲಿ 4 ಪೊದೆ ಇದೆ, 1-2 ಗೋಪುರ ಇದೆ, 4 ಫೋಟೋ ಹಿಡ್ಕೊಳ್ಳಿ, 40 ಸೆಲ್ಫಿ ಹಾಕೊಳ್ಳಿ, ಬೆಟ್ಟದ ಕಡೆ ಹೋಗ್ರಿ. ಇನ್ ಕೇಸ್ ಕಪಲ್ಸ್ ಬಂದ್ರೆ ಕುತ್ಕೊಂಡು ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ನಮ್ಮಂತ ಬ್ಯಾಚುಲರ್ಗಳು ಬಂದ್ರೆ ಏನ್ ಮಾಡೋದು? ಗಾಡಿ ಮುಂದೆ 4 ಫೋಟೋ ಹಿಡ್ಕೊತೀರಿ, ಮನೆ ಹೋಗ್ತೀರಿ. ನಮ್ಮ ಥರ ಬ್ಯಾಚುಲರ್ಸ್ ಗಾಡಿ ಪಕ್ಕದ ಫೋಟೋ ಇಟ್ಕೊಂತೀರಿ. ನೀವು ಏನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಗುರು. ನಿಮ್ಮ ಜೊತೆ ಯಾರು ಬಂದಿರ್ತಾರೆ ಅದು ನಿಮಗೆ ಬಿಟ್ಟದ್ದು. ಒಂದು ಸ್ವಲ್ಪ ಆ್ಯಕ್ಚುಲಿ ಒಂದು 8 ಗಂಟೆ ಮುಂದೆ ಬನ್ನಿ, ತಣ್ಣಗಿರುತ್ತೆ. 8 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಗುರು. ಇಲ್ಲಿ ಬೇರೆ ಫುಲ್ಲು ಕಲ್ಲುಗಳು ಆಗಿರೋದ್ರಿಂದ ಹಬೆ ಬೇರೆ ಜಾಸ್ತಿ ಇದೆ. ಸೊ ಶೇಡು ಎಲ್ಲೂ ಇಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಮಾತ್ರ ರೋಡ್ ಹಾಕಿದ್ದಾರೆ. ಆ ಬೆಟ್ಟ ಮುಗಿದ ತಕ್ಷಣ ರೋಡ್ ಬಂದು ಈ ಕಂಡೀಷನಲ್ಲಿ ಇದೆ ಗುರು. ಏನೋ ಸ್ಕೆಚ್ ಹಾಕಿ ಮಾಡಿದ್ದಾರೆ. ಬೆಟ್ಟ ಫುಲ್ ಒಣಗೋಯ್ತೆ. ಪೆನುಕೊಂಡ ಪೊಲೀಸ್ ಸ್ಟೇಷನ್ ಇದೆ. ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ ತಗೊಳ್ಳಿ, ಅದೊಂದು ರೋಡ್ ಹೋಗುತ್ತೆ. ಆ ರೋಡ್ ಸ್ಟ್ರೈಟ್ ಹೋದರೆ ನೀವು ಟಾಪ್ ಎಂಡ್ ಹೋಗ್ಬಿಡ್ತೀರಾ. ಸೊ ಟಾಪ್ ಎಂಡ್ಗೆ ಹೋಗಿ ಒಂದು ಯೂಟರ್ನ್ ಮಾಡ್ಕೊಂಡು ಅಲ್ಲಿ ಗಾಡಿ ನಿಲ್ಲಿಸಿ ಫೋಟೋ ಹಿಡ್ಕೊಂಡು ಬರ್ತಾ ಇರ್ರಿ ಗುರು. ಅವ್ರು ನಮ್ಮವರಲ್ಲ, ಅವರು ಅವರು